ಇವತ್ತು ನಮಗೆ ತುಂಬ ರುಚಿಕರ ಹಾಗೂ ಸುಲಭವಾಗಿ ಮಾಡಬಹುದಾದಂತಹ ಒಂದು ಬಜ್ಜಿ ರೆಸಿಪಿಯನ್ನು ನೋಡೋಣ. ಜಾಸ್ತಿ ತರಕಾರಿ ಎಲ್ಲ ತಿನ್ನದ ಮಕ್ಕಳಿಗೆ ಈ ಬಜ್ಜಿಯನ್ನು ಮಾಡಿಕೊಟ್ಟು ನೋಡಿ. ಸಂಜೆ ಶಾಲೆ ಬಿಟ್ಟು ಬರುವಾಗ ಅಥವಾ ಬೆಳಿಗ್ಗೆ ತಿಂಡಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆಲ್ಲ ಇದು ಸೂಪರ್ ಆಗುತ್ತೆ. ಫಸ್ಟಿಗೆ ನಾನೊಂದು ಮೀಡಿಯಮ್ ಸೈಜಿದು ಕ್ಯಾಬೇಜನ್ನು ತಗೊಂಡಿದ್ದೀನಿ. ಈ ಕ್ಯಾಬೇಜಿದು ಅರ್ಧ ಭಾಗವನ್ನು ತಗೊಂಡು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಸಣ್ಣ ಸಣ್ಣ ಪೀಸಾಗಿ ಇದನ್ನು ಕಟ್ ಮಾಡ್ಕೋಬೇಕು. ಎಷ್ಟು ಸಣ್ಣಾಗಿ ಕಟ್ ಮಾಡಲಿಕ್ಕಾಗುತ್ತೋ ಅಷ್ಟು ಸಣ್ಣಾಗಿ ಕ್ಯಾಬೇಜನ್ನು ಕಟ್ ಮಾಡಬೇಕು. ನೋಡಿ, ನಾನು ಕ್ಯಾಬೇಜನ್ನೆಲ್ಲ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕಿದ್ದೀನಿ. ಇನ್ನು ಇದಕ್ಕೆ ಒಂದು ಮೀಡಿಯಮ್ ಸೈಜಿದು ಈರುಳ್ಳಿಯನ್ನು ಸಣ್ಣ ಸಣ್ಣ ಕಟ್ ಮಾಡಿದನ್ನು ಸೇರಿಸಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣ ಕಟ್ ಮಾಡಿದ್ದು. ಇದಕ್ಕೆ ನಮಗೆ ಗ್ರೀನ್ ಚಿಲ್ಲಿ ಹಸಿಮೆಣಸಿನಕಾಯಿ ಅಥವಾ ಚಿಲ್ಲಿ ಫ್ಲೇಕ್ಸ್ ಯಾವುದಾದ್ರೂ ಒಂದನ್ನು ಸೇರಿಸಿದರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನು ಇದಕ್ಕೆ ನಾವು ಸೇರಿಸಬೇಕಾದ್ದು ಸ್ವಲ್ಪ ಅರಶಿನ, ಒಳ್ಳೆಯ ಒಂದು ಕಲರ್ ಕೊಡುತ್ತೆ. ಇದಕ್ಕೆ ಇನ್ನು ನಾವು ಕಡಲೆ ಹಿಟ್ಟನ್ನು ಸೇರಿಸಬೇಕು. ಕಡಲೆ ಹಿಟ್ಟು ಅಥವಾ ಕಡಲೆ ಹಿಟ್ಟಿನ ಬದಲು ನಿಮಗೆ ಮೈದಾ ಹಿಟ್ಟನ್ನು ಸಹ ಸೇರಿಸಬೇಕು. ಕಡಲೆ ಹಿಟ್ಟನ್ನು ಇದೇ ರೀತಿ ಜಲ್ಟಿ ಮಾಡಿ ಹಾಕಬೇಕು, ಯಾಕಂದರೆ ಅದರಲ್ಲಿ ಗಂಟೆಲ್ಲ ಇರುತ್ತೆ. ಗಂಟೆಲ್ಲ ಇರಬಾರ್ದು, ಇಲ್ಲಾಂದರೆ ಅದು ಕರೆಕ್ಟಾಗಿ ಮಿಕ್ಸ್ ಆಗೋದಿಲ್ಲಲ್ಲ. ಇನ್ನು ಇದಕ್ಕೆ ನಮಗೆ ಒಂದು ಮೊಟ್ಟೆಯನ್ನು ಸೇರಿಸೋಣ. ನಾವು ಇದಕ್ಕೆ ನೀರನ್ನು ಸೇರಿಸ್ತಾ ಇಲ್ಲ, ಮೊಟ್ಟೆ ಹಾಕಿ ನಾವು ಮಿಕ್ಸ್ ಮಾಡಬೇಕು. ಇನ್ನು ಕೈಯಲ್ಲೇ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ಚೂರು ಸಹ ನೀರನ್ನು ಸೇರಿಸಲಿಕ್ಕಿಲ್ಲ, ಇಲ್ಲಾಂದರೆ ನೀರು ಜಾಸ್ತಿ ಆಗುತ್ತೆ. ಯಾಕಂದರೆ ನಮ್ಮ ತರಕಾರಿ ಈರುಳ್ಳಿಯಲ್ಲಿ ಮತ್ತು ಕ್ಯಾಬೇಜಲ್ಲೆಲ್ಲ ಸ್ವಲ್ಪ ನೀರಿನ ಅಂಶ ಇರುತ್ತೆ, ಮತ್ತು ಮೊಟ್ಟೆ ಸಹ ಹಾಕಿದ್ದೀವಲ್ಲ. ಹೀಗೆ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ನಿಮಗೆ ಟೈಮ್ ಇದ್ದರೆ ಒಂದು 5 ನಿಮಿಷ ರೆಸ್ಟ್ ಆಗಲಿಕ್ಕೆ ಬಿಡೋಣ. ಆವಾಗ ಇನ್ನೂ ಸ್ವಲ್ಪ ನೀರು ಬಿಡುತ್ತೆ. ಮತ್ತು ಬೇಕಂದರೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಸೇರಿಸಿ ಮಿಕ್ಸ್ ಮಾಡಿ ಹಿಟ್ಟನ್ನು ಗಟ್ಟಿ ಮಾಡಿಕೊಂಡ್ರೆ ಸಾಕು. ಇಲ್ಲಾಂದರೆ ತಕ್ಷಣಕ್ಕೆ ಸಹ ನಮಗೆ ಇದನ್ನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಬೋದು. ಸ್ವಲ್ಪ ನೀರಲ್ಲಿ ಕೈಯನ್ನು ಮುಳುಗಿಸಿ ಇದೇ ರೀತಿ ನಿಮಗೆ ಯಾವ ಶೇಪ್ ಬೇಕು, ವಡೆ ಥರ ಅಥವಾ ಯಾವ ಉಂಡೆ ಥರ ಯಾವ ಶೇಪ್ ಆದರೂ ಆಗುತ್ತೆ. ನಾನಿವಾಗ ಒಂದು ಓವಲ್ ಶೇಪ್, ಒಂದು ಮೊಟ್ಟೆ ಶೇಪಲ್ಲಿ ಮಾಡ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಕೈಯಲ್ಲೇ ಇದೇ ರೀತಿ ಶೇಪ್ ಮಾಡಿ ಎಣ್ಣೆಗೆ ಬಿಡಬೇಕು. ನಾವು ಮೊಟ್ಟೆ ಹಾಕಿ ಇದನ್ನು ಮಿಕ್ಸ್ ಮಾಡಿರೋದ್ರಿಂದ ಚೂರು ಸಹ ಎಣ್ಣೆಯಲ್ಲಿ ಹರಡುವುದಿಲ್ಲ, ಮತ್ತು ಚೂರು ಸಹ ಎಣ್ಣೆ ಕೂಡ ಇದು ಕುಡಿಯೋದಿಲ್ಲ. ನೋಡಿ, ನಾವು ಎಣ್ಣೆಗೆ ಹಾಕಿ ಆಮೇಲೆ ಒಂದು ಸೈಡು ಬೆಂದಾದಮೇಲೆ ಇದನ್ನು ಮಗಿಚಿ ಹಾಕಿ ಎರಡೂ ಸೈಡ್ ಚೆನ್ನಾಗಿ ಬೇಯಬೇಕು. ಫಸ್ಟಿಗೆ ಎಣ್ಣೆ ಒಳ್ಳೆ ಬಿಸಿ ಆಗಬೇಕು, ಆಮೇಲೆ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸಬೇಕು. ಇಲ್ಲಾಂದರೆ ಹೊರಗಡೆ ಬೇಗ ಕಪ್ಪಾಗುತ್ತೆ, ಒಳಗಡೆ ಬೇಯೋದಿಲ್ಲ. ಈಗ ಮಧ್ಯೆ ಮಧ್ಯೆ ಇದೇ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಎರಡು ಸೈಡ್ ಒಳ್ಳೆ ಬೆಂದು ಗೋಲ್ಡನ್ ಬ್ರೌನ್ ಕಲರ್ ಆದಮೇಲೆ ಎಣ್ಣೆಯಿಂದ ನಮಗೆ ಇದನ್ನು ತೆಗಿಬೋದು. ಇಲ್ಲಿ ನೋಡಿ, ಸೂಪರ್ ಆಗಿರುವಂತಹ ಕ್ಯಾಬೇಜ್ ಬಜ್ಜಿ ಇಲ್ಲಿ ರೆಡಿಯಾಗಿದೆ. ಮಳೆಗಾಲಕ್ಕೆ ಹೇಳಿ ಮಾಡಿಸಿರುವಂತಹ ಸೂಪರ್ ಆಗಿರುವಂತಹ ಒಂದು ಬಜ್ಜಿ ಇದು. ಸಂಜೆ ಬಿಸಿ ಬಿಸಿ ಒಂದು ಲೋಟ ಟೀ ಜೊತೆ ಇದೇ ರೀತಿ ಬಜ್ಜಿ ಇದ್ದರೆ ಆಹಾ, ಸ್ವರ್ಗ. ಇದಕ್ಕೆ ಸೈಡಿಗೆ ಬೆಳ್ಳುಳ್ಳಿ ಚಟ್ನಿ ಅಥವಾ ಕಾಯಿ ಚಟ್ನಿ ಇದ್ರಂತೂ ಹೇಳೋದೇ ಬೇಡ. ಒಂದು ಸಾರಿ ಈ ಬಜ್ಜಿಯನ್ನು ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಮತ್ತು ನಿಮ್ಮ ಮಕ್ಕಳಿಗೆ ಮನೆಯವರಿಗೆಲ್ಲ ಇಷ್ಟ ಆಗುತ್ತೆ.